ಇದು ಈ ಕಡೆ ಫೇಮಸ್ ಕಟ್ಕೋತಾರೆ. ಅದನ್ನ ಹಿಂಗೆ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಇದು ಕುತ್ತಿಗೆಗೆ ಬೆಚ್ಚಗಿರುತ್ತೆ. ಇದು ಆ್ಯಕ್ಚುಲಿ ಹಿಂಗೆ ಒಳಗೆ ಹಾಕ್ಕೋಬೇಕು, ಬೇಡ. ನಮಸ್ಕಾರ ಕರ್ನಾಟಕ. ನಾವಿತ್ತು ಬ್ರಹ್ಮ ಸರೋವರ ಅಂತಕ್ಕಂಥದ್ದಿದೆ. ಇದು ಬ್ರಹ್ಮ ಸರೋವರ ಬಂದ್ಬಿಟ್ಟು ಕುರುಕ್ಷೇತ್ರದಲ್ಲಿದೆ. ನಾನು ನೋಡಿಸ್ತೀನಿ ನಿಮಗೆಲ್ಲ ತೋರಿಸ್ತಾ ಇದ್ದಿಲ್ಲ. ಕೆರೆ ಇದೆ, ಅಲ್ಲಿ ಟೆಂಪಲ್ ಇದೆ, ಒಂದೊಂದು ತೋರಿಸ್ತಾ ಹೋಗ್ತಾ ಇರ್ತೀನಿ. ನನಗೆ ಕ್ಯಾಮರಾಮನ್ ಆಗಿ ಇವತ್ತು ಡಾಕ್ಟರ್ ಮಹಬೂಬ್ ಪಾಷಾ ಸರ್ ಇದ್ದಾರೆ. ಸರ್ ಬನ್ನಿ, ಹಾಗೆ ಫ್ಯೂಸ್ ಮಾಡಿ ಸರ್. ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಫ್ಯೂಸ್ ಮಾಡಿ ಪಾಸ್ ಮಾಡ. ಹಾಂ, ಪಾಲ್ ಮಾಡಿ. ಸರೋವರ ಅಂತಕ್ಕಂಥದ್ದು ನೋಡಿ ಅಷ್ಟು ಇದು ಇದೆ ಅಂತಕ್ಕಂಥದ್ದು. ಇದು ಕುರುಕ್ಷೇತ್ರದಲ್ಲಿ ಇದೆ. ಇದು ಸಹ ಇಲ್ಲಿರ್ತಕ್ಕಂಥದ್ದು ಟೆಂಪಲ್ ಇದೆ. ಅಲ್ಲಿ ಹತ್ರ ಹೋದ್ಮೇಲೆ ಹೇಳ್ತೀನಿ. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ, ಸೆಕೆಂಡ್ ಟೈಮು. ಅವತ್ತು ನೈಟ್ ಬಂದಿದೆ, ನೋಡೋಕ್ಕಾಗಿದ್ದಿಲ್ಲ. ಇಷ್ಟೆಲ್ಲ ಸರೋವರ ಅಂತಕ್ಕಂಥದ್ದು. ಇಲ್ಲೆಲ್ಲ ಇವು ಆನೆಗಳು ಅವು ಇವು ಕಟ್ಟಿ ಕೊಡ್ತಾರೆ. ಇದರಲ್ಲಿ ಕುದುರೆ ಕಟ್ತಕ್ಕಂಥದ್ದು, ಆನೆ ಕಟ್ತಕ್ಕಂಥದ್ದು. ಬಟ್ ಇವಾಗೆಲ್ಲ ನಾವು ಜನರಿಗೆ ಅದು ಕೊಟ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ ಯಾವ ರೀತಿ ಇದೆ. ಇಲ್ಲಿ ವಿಷ್ಣು, ಅಲ್ಲಿ ಇರ್ತಕ್ಕಂಥವ್ರು ಪಾಂಡವರು, ಒಂದೇ ನಾರಾಯಣ ಅವ್ರು ಇರ್ತಕ್ಕಂಥದ್ದು ಫೋಟೋ. ಈ ರೀತಿ ಬ್ರಿಡ್ಜ್ ಇದೆ ಇಲ್ಲಿ. ಈ ರೀತಿ ಬ್ರಿಡ್ಜ್ ಇರ್ತಕ್ಕಂಥದ್ದು. ಇಲ್ಲಿ ಯಾರೋ ಒಬ್ಬಾಕಿ ಆಂಟಿ ಇದ್ದಾಳೆ. ನಮಸ್ತೆ ಆಂಟಿ. ಆಕೆ ಆನೆ ಟೆಂಪಲ್ ಐತಿ. ಇಲ್ಲಿ ಕೆರೆ ಇದೆ ನೋಡಿ ಯಾವ ರೀತಿ ಇರ್ತಕ್ಕಂಥದ್ದು. ನೋಡೋಣ ಅದು क्या करने वो उसके मछली का फेंकना. मछली आते खाने के लिए. कितना कितना 10 रुपये कितना वो 10 रुपये. ಹಾಂ ಲಾ ಹಾಂ ನೋಡಿ, ಇವು ತೊಗೊಂಡು ಇಲ್ಲಿ ಸರೋವರದಲ್ಲಿ ಮೀನಾಗಿ ಹಾಕಿದರೆ ಮೀನು ತಿಂದ್ಬಿಡ್ತಾವಂತೆ. ನೋಡೋಣ ಪಾಪ ನಮ್ಮ ಕಡೆಯಿಂದ ಅವರಿಗೆ ಒಂದು 10 ರೂಪಾಯಿ ಆಗಲಿ. ತಿಂತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಟೆಂಪಲ್ ಇದೆ, ಒಳಗಡೆ ಟೆಂಪಲ್ಗೆ ಬರ್ತಾ ಇದೆ ಕುರುಕ್ಷೇತ್ರದಲ್ಲಿ. ನೋಡಿ ಎಷ್ಟು ಸರೋವರ ಅಂತಕ್ಕಂಥದ್ದು. ಆ ರೌಂಡ್ ಇದೆಲ್ಲ ರೌಂಡ್ ಟೋಟಲ್ ಇರ್ತಕ್ಕಂಥದ್ದು. ಇದು ಇದಿರ್ತಕ್ಕಂಥದ್ದು ಇದು ಕುರುಕ್ಷೇತ್ರದ ಎಲ್ಲ ರಾಜರಿಗೆ ಆ ಒಂದು ಈ ರಾಜಮನೆತನಕ್ಕೆ ಇರ್ತಕ್ಕಂಥವ್ರೆಲ್ಲ ಕುಡಿಯಲು ನೀರಿಗೆ ಮಾಡಿರ್ತಕ್ಕಂಥದ್ದು ಇದು. ಇದಕ್ಕೆ ನಾವು ಇಲ್ಲಿದೆ ಶ್ರೀ ಸರ್ವಾವರ್ ಮಹಾದೇವ ಜಿ ಅಂತಕ್ಕಂಥದ್ದು ಟೆಂಪಲ್ ಇದು. ಒಳಗಡೆ ಹೋಗಿ ನಮಸ್ಕಾರ ಮಾಡಿ ಬರ್ಬೋದು. ಬಟ್ ಒಳಗಡೆ ಕ್ಯಾಮ್ರಾ ಅಲೋದೇ ಇಲ್ಲ ಗೊತ್ತಿಲ್ಲ. ನೋಡೋಣ, ಇದ್ದರೆ ತೊಗೊಂಡು ಹೋಗೋಣ, ವೀಡಿಯೋ ಮಾಡ್ತೀನಿ. ಇಲ್ಲ ಅಂತಂದರೆ ಜೇಬಾಗಿ ಇಟ್ಕೊಡ್ತೀನಿ. ಆಮೇಲೆ ಮತ್ತೆ ಹೊರಗೆ ಬಂದಾಗ ಮತ್ತೆ ವೀಡಿಯೋ ಮಾಡ್ತೀನಿ. ಶ್ರೀ ಸರ್ವೇಶ್ವರ್ ಮಹಾದೇವ್ ಟೆಂಪಲ್ಲು. ಒಳಗಡೆ ಗಣೇಶ ಮತ್ತು ಆಮೇಲೆ ಪರಮಾತ್ಮ ಎಲ್ಲರೂ ಇದ್ದಾರೆ. ಗಣೇಶನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ. ಈಗ ಇಲ್ಲಿ 10 ರೂಪಾಯಿ ಕೊಟ್ಟು ತೊಗೊಂಡಿದ್ವಲ್ಲ ಒಬ್ಬ ಅಜ್ಜಿ ಹತ್ರ. ನೋಡೋಣ, ಇಲ್ಲಿ ಹಾಕಿದರೆ ಫಿಶ್ಗಳು ಬರುತ್ತವೆ, ಫಿಶ್ ತಿನ್ನೋಕ್ಕೆ ಆಗುತ್ತೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ನೋಡೋಣ ಫಿಶ್ಗಳು ಹಾಕಿದರೆ ಬರ್ತದಿಲ್ಲ ಅಂತೇಳಿ. ಅಲ್ಲಿ ರಥ ಇದೆ ಶ್ರೀಕೃಷ್ಣಂದು. ಅಲ್ಲಿಗೆ ಹೋಗೋಣ, ನಾನು ತೋರಿಸ್ತೀನಿ ನಿಮಗೆ. ಇದು ಎಂಟ್ರೆನ್ಸ್ ಬಂದ್ಬಿಟ್ಟು ಈಗ ಸ್ಟೇಟ್ ಅಲ್ಲಿ ಹೋಗ್ಬಿಡ್ತೀವಲ್ಲ, ಆ ಕಡೆ ಇಲ್ಲಿ ನೋಡಿ ಬಂದಿವಿ ಟೆಂಪಲ್. ಅದು ಟೆಂಪಲ್ ನೋಡಿ ಬಂದಿರ್ತಕ್ಕಂಥದ್ದು. ಶಿವ ಇದ್ದಾರೆ ಮತ್ತು ಅವರಿದ್ದಾರೆ. ಈ ರೀತಿ ಬಂದುಬಿಟ್ರೆ ಈ ಕಡೆ ಕೆರೆ ಇದೆ. ಕೆರೆ ಅನ್ನೋ ಒಂದು ಸರೋವರ ಅಂತಕ್ಕಂಥದ್ದು. ಸುತ್ತಮುತ್ತ ಫುಲ್ ಎಲ್ಲ ಅದೇ ಇರ್ತಕ್ಕಂಥದ್ದು. ಫುಲ್ಲು ಫಿನಿಶಿಂಗ್ ಮಾಡಿದ್ದಾರೆ ಎಲ್ಲ ಕಡೆ ಈಗ ಲೇಟೆಸ್ಟ್ ಆಗಿ. ಅಂದರೆ ಈ ಪುರಾತತ್ವ ಇಲಾಖೆದವ್ರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಮ್ಯೂಸಿಯಂ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಧರ್ಮ ಸರೋವರ ಅಂತಕ್ಕಂಥದ್ದು. ಈ ಧರ್ಮ ಸರೋವರ ಅಂತಕ್ಕಂಥದ್ದು ಏನಿದೆ ಅಂತಂದರೆ ಇದು ವಿಶೇಷವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿ ಮಾಡಿರ್ತಕ್ಕಂಥದ್ದು. ಕುರುಕ್ಷೇತ್ರ ಒಂದು ಕುರು ವಂಶದವರು ಮಾಡಿರ್ತಕ್ಕಂಥದ್ದು ಇದು. ಈ ಬ್ರಹ್ಮ ಸರೋವರ ಅಂತಕ್ಕಂಥದ್ದು 3600 ಫೀಟ್ ಲಾಂಗ್ ಇದೆ. ಆಮೇಲೆ 1500 ಅಡ್ಡ ಇರ್ತಕ್ಕಂಥದ್ದು, 1500 ಫೀಟ್ ಅಡ್ಡ ಇರ್ತಕ್ಕಂಥದ್ದು. ಈ ಲೇಕ್ ಏನಾಗ್ತಾಯಿತ್ತು ಅಂದರೆ ಬ್ರಹ್ಮ ಸರೋವರ ಲೇಕ್ ಅಂತಕ್ಕಂಥದ್ದು ಅವಾಗ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಪರ್ಪೋಸ್ ವಾಟರ್ ಯೂಸ್ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಈ ಬ್ರಹ್ಮ ಸರೋವರ ಅಂತಕ್ಕಂಥದ್ದಿಲ್ಲ, ಇದು ಟ್ಯಾಗ್ ಆಗಿರ್ತಕ್ಕಂಥದ್ದು ಹಿಂದೂ ಧರ್ಮದಲ್ಲೇ. ಯಾವ ರೀತಿ ಗುರುದ್ವಾರದಲ್ಲಿ ನಾವು ನೋಡ್ತೀವಲ್ಲ ಈ ಗೋಲ್ಡನ್ ಟೆಂಪಲ್ ಅಂತ ಏನು ಕರಿತೀವಲ್ಲ, ಈ ಗೋಲ್ಡನ್ ಟೆಂಪಲ್ಲು ಎಲ್ಲಿ ಇದೆ ಅಂತಂದರೆ ಪಂಜಾಬ್ನಲ್ಲಿ ಗೋಲ್ಡನ್ ಟೆಂಪಲ್ ಇದೆ. ಅದ್ರ ಸುತ್ತಮುತ್ತ ಯಾವ ರೀತಿ ನೀರಿಂದು ಸರೋವರ ಇದೆಯಲ್ಲ ಆ ಗುರುದ್ವಾರ ಅಂತಕ್ಕಂಥದ್ದು, ಅದೇ ರೀತಿ ಇದು ಬ್ರಹ್ಮ ಸರೋವರ ಅಂತಕ್ಕಂಥದ್ದು. ನಾವು ಇದನ್ನು ಹಿಂದೂ ಧರ್ಮದಲ್ಲಿ ವಿಶೇಷ ಪವಿತ್ರ ಸ್ಥಳ ಅಂತ ನಮೂದನೆ ಮಾಡುತ್ತೇವೆ. ಈ ಒಂದು ಸ್ಥಳ ಎಲ್ಲಿ ಲೊಕೇಶನ್ ಆಗಿದೆ ಅಂತಂದರೆ ಕುರುಕ್ಷೇತ್ರ ಅಂತಕ್ಕಂಥ ಸ್ಥಳ ಇದು. ಇದು ಹರಿಯಾಣದಲ್ಲಿ ಕುರುಕ್ಷೇತ್ರ ಅಂತಕ್ಕಂಥ ಸ್ಥಳ. ಇದು ಪಿಪ್ಲಿ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ, ಮೇನ್ ರೋಡು. ಆ ಪಿಪ್ಲಿ ಬಳಿ ನೀವು ಇಳ್ಕೊಂಡ್ಬಿಟ್ರೆ ಕುರುಕ್ಷೇತ್ರ ಒಳಗಡೆ ಬರೋಕ್ಕೆ ಒಂದು 3 to 4 ಕಿಲೋಮೀಟರ್ ಆಗುತ್ತೆ.
ಪಿಪ್ಲಿ ಹತ್ರ ಬರಬೇಕಾದ್ರೆ ಯಾವ ರೀತಿ ಹೈದ್ರಾಬಾದ್ನಲ್ಲಿ ಟ್ಯಾಂಕ್ ಬೋಂಡ್ ಇದೆ, ಬಟ್ ಟ್ಯಾಂಕ್ ಬೋಂಡ್ ಒಂದು ಸ್ಲೈಡ್ಸ್ ಇರ್ತಕ್ಕಂಥದ್ದು. ಇದು ಹಂಗಲ್ಲ, ಈ ಮಧ್ಯದಲ್ಲಿ ಮಾತ್ರ ಗ್ಯಾಪ್ ಬಿಟ್ಕೊಂಡು 4 ಟೈಮ್ಸ್ ಎಲ್ಲ ಕಡೆ ಇದೆ. ಇದು ಟೋಟಲಿ ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಇಲ್ಲಿ ಈ ಮಹಾಭಾರತದಲ್ಲಿ ಏನು ಯುದ್ಧ ಆಗ್ತದಲ್ಲ, ಈ ಮಹಾಭಾರತದಲ್ಲಿ ಯುದ್ಧ ಆಗುವ ಒಂದು ಪ್ರತಿಮೆಯನ್ನು ಯಾವ ರೀತಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಗೀತವನ್ನು ಹೇಳ್ತಾ ಹೋಗ್ತಾ ಇರ್ತಾನೆ. ಆ ಗೀತ ಹೇಳ್ತಾ ಹೋಗ್ತಾ ಗೀತದ ಸಾರಾಂಶ ಏನಿದೆಯಲ್ಲ, ಆ ಗೀತ ಸಾರಾಂಶ ಇರ್ತಕ್ಕಂಥ ಸ್ಥಳ ಬೇರೆ ಕಡೆ ಇದೆ. ಅದನ್ನು ನಾವು ನಾಳೆ ವಿಸಿಟ್ ಮಾಡ್ತೀವಿ, ಅದು ಸಹ ವಿಡಿಯೋ ಮಾಡ್ತೀವಿ. ಇಲ್ಲಿ ನೋಡಿ ಯಾವ ರೀತಿ ಈ 4 ಕುದುರೆಗಳ ರಥ ಇದೆ ಅಂತಕ್ಕಂಥದ್ದು. ಅರ್ಜುನ ಮತ್ತು ಶ್ರೀಕೃಷ್ಣ. ಆ ಅರ್ಜುನನು ಶ್ರೀಕೃಷ್ಣನು ನೀಡುವ ಒಂದು ಮಾರ್ಗದರ್ಶನದ ಮುಖಾಂತರ ಯುದ್ಧದ ಒಂದು ವ್ಯೂಹವನ್ನು ರಚನೆ ಮಾಡುತ್ತಾನೆ. ನಾವು ನೋಡ್ತಾ ಇದ್ದೀವಲ್ಲ, ಇದು ಅಲ್ಲಿದೆ, ಹತ್ತರಲ್ಲಿ ಹೋಗಿ ನಾನು ತೆಗೆದುಕೊಂಡ್ಬಿಡ್ತೀನಿ ಅದನ್ನೇ. ನೋಡ್ತಾ ಇದ್ದೀವಲ್ಲ, ಅರ್ಜುನ ಮತ್ತು ಶ್ರೀಕೃಷ್ಣ. ಅರ್ಜುನನು ಬಿಲ್ಲನ್ನು ಎತ್ಕೊಂಡು ಮೇಲ್ಗಡೆ ಇದ್ದಾನೆ. ಅದರ ಮೇಲ್ಗಡೆ ಈ ಒಂದು ರಥದ ಮೇಲೆ ಆಂಜನೇಯ ಸ್ವಾಮಿನೂ ಸಹ ಕೂತಿದ್ದಾನೆ. ಅಲ್ಲಿ ನೋಡ್ತಾ ಇದ್ದೀವಲ್ಲ. ನಮಸ್ತೆ ಮಾಮನ್ ಸಿಟಿ ಸರ್, ಹೇಗಿದೆ ಸ್ಥಳ, ಹೇಗಿದೆ, ಎಂಜಾಯ್ ಮಾಡ್ತಾ ಇದ್ದೀರಾ? ಕೃಷ್ಣನ ಒಂದು ರಥ ಸರ್. ಹಾಂ ಸರ್. ಕೃಷ್ಣ ಯುದ್ಧ ಮಾಡಿರ್ತಕ್ಕಂಥ ಒಂದು. ಹಾಂ ಸರ್. ಅರ್ಜುನನಿಗೆ ಬೋಧನೆ ಮಾಡಿರ್ತಕ್ಕಂಥ ಸ್ಥಳ. ಹಾಂ. ಯಾವ ಒಂದು ಯುದ್ಧದ ಒಂದು ಸಂದರ್ಭದಾಗ ನನಗೆ ಕೃಷ್ಣಗೆ ಅರ್ಜುನಗೆ ಯುದ್ಧ ನಾನು ಮಾಡಲ್ಲ ಅಂತಕ್ಕಂಥ ಒಂದು ಸನ್ನಿವೇಶ ಬಂದ ದಿನಾಗ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡಿರ್ತಕ್ಕಂಥ ಒಂದು ಸಂದರ್ಭ. ನೋಡಿ ಫ್ರೆಂಡ್ಸ್, ಮಾಮನ್ ಸಿಟಿ ಸರ್ ಹೇಳ್ತಾ ಇದ್ದಾರೆ, ಯಾವಾಗ ಅರ್ಜುನನ ನಾನು ಯುದ್ಧಕ್ಕೆ ಹೋಗ್ತಾ ಇಲ್ಲ, ಯುದ್ಧದಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ, ನಮ್ಮ ಚಿಕ್ಕಪ್ಪನ ಮಕ್ಕಳಿದ್ದಾರೆ, ನಮ್ಮ ಅಣ್ಣತಮ್ಮರು ಇದ್ದಾರೆ, ಎಲ್ಲ ನಾನು ನಮ್ಮ ಒಂದು ಪರಿವಾರದ ಮೇಲೆ ಯುದ್ಧ ಸಾರುವುದಿಲ್ಲ ಅಂತ ಹೇಳಿದಾಗ ಶ್ರೀಕೃಷ್ಣನು ಗೀತದ ಸಾರಾಂಶವನ್ನು ಹೇಳ್ತಾನೆ. ಯಾಕಂದರೆ ಧರ್ಮ ರಕ್ಷಣೆ ಯದಾ ಯದಾಯಸ ಧರ್ಮಶದ ಅಂತಕ್ಕಂಥದ್ದು ಏನು ಅದು ವೇದ ಇದೆ, ಅದನ್ನು ಹೇಳ್ಕೊಂಡ್ಬಿಟ್ಟು ಈ ರೀತಿಯ ಬೋಧನೆ ಮಾಡಿ ಯುದ್ಧಕ್ಕೆ ರೆಡಿ ಮಾಡಿ ಕಳಿಸ್ಬಿಡ್ತಾನೆ. ಈ ರಥ ರಿಯಲಿಗೆ ಸೇಮ್ ನಾವು ನೋಡ್ತಾ ಇದ್ದೀವಲ್ಲ, ಇದೆಲ್ಲ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥದ್ದು, ಬಟ್ ದಿಸ್ ಶೋಸ್ ದ ಸೇಮ್ ರಥ ಇರ್ತಕ್ಕಂಥದ್ದು. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ ನೋಡಿ, ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದೇವೆ ಅಲ್ಲಿ ಇಲ್ಲಿ. ಈಗ ಇವನ್ ಈ ಕ್ಲೈಮೇಟು ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಆವಾಗಿನಂಗೆ ರೀತಿ ಯಾವ ರೀತಿ ಇಲ್ಲ ಕ್ಲೈಮೇಟು.